ಈಗಾಗಲೇ ಮೂಢ ಹಗರಣ ವಿಚಾರವಾಗಿ ಸದನದಲ್ಲಿ ಬಿಜೆಪಿ ಜೆಡಿಎಸ್ ಅಹೋರಾತ್ರಿ ಧರಣಿಯನ್ನು ಮಾಡ್ತಾರೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾಜಿ ಸಚಿವರು ಹಿರಿಯ ಶಾಸಕರಂತ ಲಕ್ಷ್ಮಣ್ ಸವದಿ ಅವರಿದ್ದಾರೆ. ಬನ್ನಿ ನೇರವಾಗಿ ಅವರನ್ನ ಮಾತಾಡ್ತೀನಿ. ಸರ್, ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀರಾ, ಮತ್ತೆ ಅವಕಾಶ ಸಿಗಲಿಲ್ಲ ಅಂದರೆ ಹೋರಾಟ ಮುಂದುವರಿಯುತ್ತಾ ಅಂತ? ನೋಡೋಣ, ಇವತ್ತೇನು ಸ್ಪೀಕರ್ ಏನು ಮಾಡ್ತಾರೆ ನೋಡೋಣ. ನಿನ್ನೆಂತೂ ಅವಕಾಶ ಸಿಗಲಾರ್ದಕ್ಕೆ ಅವರು ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಅದು ತೀರ್ಮಾನ ಈಗ ಸ್ಪೀಕರ್ ಮೇಲೆ ಇರೋದು. ಸ್ಪೀಕರ್ ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ಸರ್, ಯಾವ ಕಾರಣಕ್ಕೋಸ್ಕರ ಚರ್ಚೆಗೆ ಅವಕಾಶ ಕೊಡ್ತಾ ಇಲ್ಲ ಅಂತೇಳಿ? ಈಗ ನೋಡಿ, ಈಗಾಗಲೇ ನ್ಯಾಯಾಂಗ ತನಿಖೆ ಆಗಿರೋದ್ರಿಂದ ಒಂದು ಕಡೆ ನ್ಯಾಯಾಂಗ ತನಿಖೆ ಕೊಟ್ಟಾಗ ಇಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನೋವಂಥ ಅಭಿಪ್ರಾಯಕ್ಕೆ ಇವತ್ತು ಸ್ಪೀಕರ್ ಅವರು ಕೊಟ್ಟಿರ್ತಕ್ಕಂಥ ತೀರ್ಮಾನ. ಇದು ಏನು ಹೊಸದಾಗಿ ಇವತ್ತು ನಿನ್ನೆ ಆಗಿರೋದಲ್ಲ. ಅದು ಸುಮಾರು 10 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಇದೆಲ್ಲನೂ. ಇದು ಎಲ್ಲ ಪಾರ್ಟಿಯವರು ಇದ್ದಾರೆ ಇದರಲ್ಲಿ ಯಾರೂ ಕೂಡ ಸಜ್ಜನರು ಅಂತ ಹೇಳೋಕ್ಕಾಗಲ್ಲ. ಮತ್ತು ಸಿದ್ದರಾಮಯ್ಯನವರ ಮನೆಯವರಿಗೆ ಕೊಟ್ಟಿರ್ತಕ್ಕಂಥದ್ದು ನ್ಯಾಯಸಮ್ಮತ ಮತ್ತು ಕಾನೂನುಬದ್ಧವಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನ್ಯಾಯಾಂಗ ತನಿಖೆ ಆಗಿ ಅದರ ವರದಿ ಬಂದ ಮೇಲೆ ಚರ್ಚೆ ಮಾಡೋದು ಸೂಕ್ತ ಅಂತಕ್ಕಂಥ ಅಭಿಪ್ರಾಯಕ್ಕೆ ಈಗಾಗಲೇ ಎಲ್ಲರೂ ಹೇಳಿರ್ತಕ್ಕಂಥ. ಮತ್ತು ನಾವು ಕೂಡ ಹೇಳಿದ್ದೀವಿ, ನ್ಯಾಯಾಂಗ ತನಿಖೆ ನಡೆಯುವಾಗ ನೀವು ಯಾಕೆ ಇದ್ರ ಮಧ್ಯೆ ಇದನ್ನು ಚರ್ಚೆಗೆ ತಗೋತೀರಿ? ಮತ್ತು ಅನೇಕ ಕಡೆ ನ್ಯಾಯಾಲಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಬ್ ಜುಡಿಸ್ ಆಗುತ್ತೆ ಅನ್ನೋದು ಎಲ್ಲರಿಗೂ ಇದು ಅರಿವು ಇರ್ತಕ್ಕಂಥದ್ದು. ಅದರಿಂದ ಅನಾವಶ್ಯಕವಾಗಿ ಇವತ್ತು ಸಾಕಷ್ಟು ಚರ್ಚೆಗಳು ಮಾಡಬೇಕಾಗಿರ್ತಕ್ಕಂಥದ್ದು ಸಬ್ಜೆಕ್ಟ್ ಇದೆ ನಮ್ಮಲ್ಲಿ. ಅದೇ ಕಡೆ ಇವತ್ತು ನದಿಗಳು ತುಂಬಿ ತುಳುಕ್ತಾ ಇದ್ದಾವೆ, ಸಾಕಷ್ಟು ಅತಿವೃಷ್ಟಿ ಆಗ್ತಾ ಇದೆ. ಅನೇಕ ನದಿಗಳಲ್ಲಿ ಇವತ್ತು ಸಮಸ್ಯೆ ಆಗಿರ್ತಕ್ಕಂಥದ್ದು ನೋಡಿದ್ರಿ. ಅಂಥದ್ರ ಬಗ್ಗೆ ಸರ್ಕಾರಕ್ಕೆ ಗಮನ ಸೆಳೆದು ಸರ್ಕಾರವನ್ನು ಚುರುಕುಗೊಳಿಸ್ತಕ್ಕಂಥ ವಿರೋಧ ಪಕ್ಷದ ಕೆಲಸ ಬಿಟ್ಟು ಅನಾವಶ್ಯಕವಾಗಿ ಇವತ್ತು ಧರಣಿ ಮಾಡಿ ಹಗಲು ರಾತ್ರಿ ಮಲ್ಕೊ ಏನು ಪ್ರಯೋಜನ ಇದು? ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಈಗ ಎಲ್ಲೊಂದು ಕಡೆ ಚರ್ಚೆಗೆ ಅವಕಾಶ ಕೊಡದಲ್ಲೇ ಇರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡಿದೆ. ಮುಖ್ಯಮಂತ್ರಿಗಳ ಮೇಲೆ ಆರೋಪದಿಂದ ಚರ್ಚೆಗೆ ಅವಕಾಶ ಕೊಡಬೇಕಿತ್ತು ಅಂತ ಬಿಜೆಪಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವ ಸೆಕ್ರೆಟ್ ಯಾವುದಿದೆ? ಎಲ್ಲ ಡಾಕ್ಯುಮೆಂಟ್ಸ್ ಓಪನ್ ಇದೆಯಲ್ಲ. ಏನು ಚರ್ಚೆ ಮಾಡ್ತಾರೆ? ಸಬ್ ಜುಡಿಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಸ್ಪೀಕರ್ ಅವರು ಕೊಟ್ಟಿಲ್ಲ. ಏನು ಚರ್ಚೆ ಏನು ಮಾಡ್ತಾರೆ ಅದರಲ್ಲಿ? ಏನು ಇದರಲ್ಲಿ ಯಾವುದು ಕದ್ದ ಮುಚ್ಚಿ ಯಾವುದಿದೆ? ಆನ್ ರೆಕಾರ್ಡ್ ಇದೆಯಲ್ಲ, ಕಾನೂನುಬದ್ಧವಾಗಿದೆ. ತನಿಖೆ ಆದ್ಮೇಲೆ ಸತ್ಯಾಂಶ ಹೊರ ಬರುತ್ತೆ ಅಂತ ಅವಾಗ ಚರ್ಚೆ ಮಾಡೋಣ ಬೇಕು. ಇದಿಷ್ಟು ಹಿರಿಯ ಶಾಸಕ ಲಕ್ಷ್ಮಣ್ ಸವದಿ ಅವರು. ಮತ್ತೆ ಯಾಕೆಂದ್ರೆ ಚರ್ಚೆಗೆ ಅವಕಾಶವನ್ನು ಕೊಟ್ಟ ಒಂದಷ್ಟು ಕಾನೂನಾತ್ಮಕ ಚರ್ಚೆ ನಡೀತಾ ಇರೋ ಹಿನ್ನೆಲೆಯಲ್ಲಿ, ಈಗಾಗಲೇ ತನಿಖೆ ನಡೀತಾ ಇರೋ ಹಿನ್ನೆಲೆಯಲ್ಲಿ ಹಾಗಾಗಿ ಚರ್ಚೆಗೆ ಅವಕಾಶವನ್ನು ಕೊಟ್ಟಿಲ್ಲ. ಇದರಲ್ಲಿ ಯಾವುದೇ ರೀತಿಯಾಗಿ ಮುಚ್ಚಿಡುವಂಥ ಪ್ರಯತ್ನ ಇಲ್ಲ. ಎಲ್ಲ ಓಪನ್ ಬುಕ್ ಆಗಿರುವಂಥದ್ದು ಮತ್ತು ಎಲ್ಲ ದಾಖಲಾತಿಗಳು ಇರುವಂಥದ್ದು. ಹಾಗಾಗಿ ತನಿಖೆ ಬಂದ ನಂತರ ಸತ್ಯಾಸತ್ಯ ಹೊರಬರುತ್ತೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಸುನಿಲ್, TV9 ಬೆಂಗಳೂರು.